ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ವೃಷಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಮೇ ಮಂತ್ಲಿ ಪ್ರಿಡಿಕ್ಷನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಮೇಷರಾಶಿಯವರ ಮೇ ತಿಂಗಳ ಭವಿಷ್ಯದ ವಿಡಿಯೋವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ. ವೃಷಭ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ 15 ಡೇಸ್ ಸ್ವಲ್ಪ ನಿಮಗೆ ಮಿಶ್ರ ಫಲಗಳು ಅಂದರೆ ಮೀಡಿಯಮ್ ಆಗಿರುತ್ತೆ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಗ್ರಹ 12ನೇ ಭಾವದಲ್ಲಿ ಸ್ಥಿತನಾಗಿರ್ತಾನೆ. 12ನೇ ಭಾವ ಅಂದರೆ ವ್ಯಯಸ್ಥಾನ ಮತ್ತು ಹಾಸ್ಪಿಟಲ್ ಸ್ಥಾನ ಮತ್ತು ಖರ್ಚುಗಳು ಜಾಸ್ತಿ ಅಂತ ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಬಟ್ 19ನೇ ದಿನಾಂಕದ ಮೇಲೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ನಿಮ್ಮ ರಾಶಿಗೆ ಅಂದರೆ ನಿಮ್ಮ ಲಗ್ನಕ್ಕೆ ಬರ್ತಾರೆ. ಆಗ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. 14 ಮೇವರೆಗೂ ನೀವು ಮಾಡದೇ ಇರುವಂತಹ ತಪ್ಪಿಗೆ ನೀವು ಹೊಣೆ ಆಗ್ತೀರಾ. ಕಾರಣ ಇಲ್ಲದೆ ನಿಮ್ಮ ಮೇಲೆ ಅಪವಾದಗಳು ಬರ್ತವೆ. ನೀವು ಮಾತನಾಡಿರೋದನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕೊಲೀಗ್ಸ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ನೀವೇ ಒಂದು ಹೇಳಿದ್ರೆ ಅವರೇ ಒಂದು ಬೇರೆ ರೀತಿ ಅಪಹಾರ್ಥ ಮಾಡ್ಕೊಳ್ಳುವ ಚಾನ್ಸಸ್ ಇದೆ. ಆದ್ದರಿಂದ ಮಾತನಾಡಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಬೇಡಿ. ಸೈಲೆಂಟಾಗಿ ಇದ್ಬಿಡಿ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ 2 ವಾರ ಸ್ಟಾರ್ಟಿಂಗ್ 2 ವೀಕ್ಸ್ ಜಾಸ್ತಿ ಮಾತನಾಡಬೇಡಿ. ನೀವು ಆರ್ಗ್ಯುಮೆಂಟ್ ಮಾಡೋಕ್ಕೂ ಹೋಗಬೇಡಿ. ಮೇ ತಿಂಗಳ 14 ದಿನಗಳಲ್ಲಿ ಒಂದು ಲಾಂಗ್ ಜರ್ನಿ ಅಥವಾ ದೇವಸ್ಥಾನಕ್ಕೆ ಹೋಗುವಂತಹ ಯೋಗ ಇದೆ ವೃಷಭ ರಾಶಿಯವರಿಗೆ, ಅಥವಾ ಫಾರಿನ್ ಟ್ರಿಪ್ ಸಹ ಹೋಗ್ತೀರಾ. ಸ್ಟಾರ್ಟಿಂಗ್ 15 ಡೇಸ್ ನಿಮಗೆ ಜಾಬ್ ಅಥವಾ ಬಿಸ್ನೆಸ್ ಕೆಲಸದ ಮೇಲೆ ಲಾಂಗ್ ಟ್ರಿಪ್ ಹೋಗಬಹುದು. ನಿಮ್ಮ ತಲೆಯಲ್ಲಿ ಬಹಳ ಪ್ಲ್ಯಾನಿಂಗ್ಸ್ ಆಲ್ರೆಡಿ ಇದೆ. ಬಟ್ ಆ ಪ್ಲ್ಯಾನಿಂಗ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗ್ತಿರಲ್ಲ. ಬಹಳ ದಿನಗಳಿಂದ ಫ್ಯೂಚರ್ ಬಗ್ಗೆ ಒಂದು ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಇರ್ತೀರ. ಆದರೆ ನಿಮಗೆ ಈ ತಿಂಗಳ 15 ದಿನ ಆದಮೇಲೆ ನಿಮಗೆ ಒಳ್ಳೆಯ ಗೈಡೆನ್ಸ್ ಸಿಗುತ್ತೆ. ಯಾರಾದರೂ ಬಂದು ನಿಮ್ಮ ಲೈಫ್ ಬಗ್ಗೆ, ನಿಮ್ಮಲ್ಲಿರುವಂಥ ಪ್ಲಾನಿಂಗ್ಸ್ ಬಗ್ಗೆ ಒಳ್ಳೆಯ ಗೈಡೆನ್ಸನ್ನು ಕೊಡ್ತಾರೆ. ಮೇ ತಿಂಗಳ 15ನೇ ದಿನಾಂಕದ ನಂತರ ನಿಮ್ಮ ಅನ್ವಾಂಟೆಡ್ ಶತ್ರುಗಳು ಅಂದರೆ ನಿಮಗೆ ತುಂಬ ಇರಿಟೇಷನ್ ಮಾಡ್ತಿರುವಂತಹ ಕೆಲವೊಂದು ವ್ಯಕ್ತಿಗಳು ಇರ್ತಾರೆ. ನಿಮಗೆ ಅವರ ಸಲಹೆಗಳು ನಿಮಗೆ ಇಷ್ಟ ಆಗಲ್ಲ, ಆದರೂ ಕೊಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳು ನಿಮ್ಮ ಲೈಫಿಂದ ದೂರ ಆಗ್ತಾರೆ. ನಿಮಗೆ ಬಹಳ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ. ಮೇ ತಿಂಗಳ ಸೆಕೆಂಡ್ ಹಾಫ್ ಆನ್ವರ್ಡ್ಸ್ ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಲ್ಲಿವರೆಗೂ ಆರೋಗ್ಯದ ಬಗ್ಗೆ ನಾನು ಹೇಳಿದ್ದೇನೆ. ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಕೆಲಸ ಮಾಡಿ. ಶಕ್ತಿ ಮೀರಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮೇ ತಿಂಗಳ ಮೊದಲ 15 ಡೇಸ್ ಡೈಜೆಷನ್ ಇಶ್ಯೂಸ್ ಬರುತ್ತೆ. ಮತ್ತು ಆಹಾರದ ಬಗ್ಗೆ ಎಚ್ಚರವಾಗಿರಬೇಕು. ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು ಮಾಡಬೇಡಿ. ಇದರಿಂದ ತಲೆನೋವು, ಕಣ್ಣುವೆಲ್ಲ ಬರುವಂಥ ಸಾಧ್ಯತೆ ಇದೆ. ಕೋಲ್ಡು, ಕಾಫು ಈ ರೀತಿ ಹೆಲ್ತ್ ಇಶ್ಯೂಸ್ ಕಾಣ್ತಾ ಇದೆ ಮೇ ತಿಂಗಳಲ್ಲಿ. ಆದ್ದರಿಂದ ಟೈಮ್ಗೆ ಮಲಗಿ ಟೈಮ್ಗೆ ಎದ್ದರೆ ಸೂರ್ಯನ ಅನುಗ್ರಹದಿಂದ ನಿಮ್ಮ ಆರೋಗ್ಯದಲ್ಲಿ 15 ದಿನಗಳ ನಂತರ ಚೇತರಿಕೆಯನ್ನು ಕಾಣ್ತೀರಾ. ಈಗ ವೃಷಭ ರಾಶಿಯವರ ಎಜುಕೇಷನ್ ಬಗ್ಗೆ ನೋಡೋಣ. ನಿಮ್ಮ ಪಂಚಮ ರಾಶಿಯ ಅಧಿಪತಿ ಬುಧ ಗ್ರಹ 11ರಲ್ಲಿ ಸ್ಥಿತವಾಗಿದ್ದಾರೆ. ಮೇ 11ನೇ ತಾರೀಕಿನವರೆಗೂ ಅಲ್ಲೇ ಇರ್ತಾರೆ. 11ನೇ ತಾರೀಕಿನವರೆಗೂ ಚೆನ್ನಾಗಿದೆ ಎಜುಕೇಷನ್, ಅಂದರೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ. ಬಟ್ ಮೇ 11ನೇ ತಾರೀಕಿನ ನಂತರ 12ನೇ ಸ್ಥಾನಕ್ಕೆ ಹೋಗ್ತಾರೆ ಬುಧ ಗ್ರಹ. ಆವಾಗ ನಿಮಗೆ ಮತ್ತೆ ಅಲ್ಲೇ 5ನೇ ಭಾವದಲ್ಲಿ ಕೇತು ಗ್ರಹವು ಸ್ಥಿತವಾಗಿರೋದ್ರಿಂದ ನಿಮಗೆ ಓದಿನಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ ಕೇತು. ಮತ್ತು ಮನಸ್ಸಿರೋದಿಲ್ಲ, ಓದಿದ್ರೂ ಅರ್ಥ ಆಗೋದಿಲ್ಲ, ಓದೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಈ ರೀತಿ ನಿಮ್ಮ ಮನಸ್ಥಿತಿ ಇರುತ್ತೆ. ನಿಮ್ಮ ಲವ್ ರಿಲೇಷನ್ಶಿಪ್ ಬಗ್ಗೆ ನೋಡೋಣ. ಚಿಕ್ಕ ಚಿಕ್ಕ ಮಾತಿಗೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ಮಿಡ್ ಮೇವರೆಗೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಭ್ರಮೆ, ಡೌಟು ಎಲ್ಲವನ್ನ ಕೇತು ಗ್ರಹ ಕೊಡ್ತಾರೆ. ನಿಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ ನೋಡೋಣ. ನಿಮ್ಮ ಲೈಫ್ ಪಾರ್ಟ್ನರ್ ಮೇ ತಿಂಗಳಲ್ಲಿ ತುಂಬ ಬ್ಯುಸಿ ಇರ್ತಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಆಗೋಲ್ಲ. ಸ್ಟಾರ್ಟಿಂಗ್ 15 ಡೇಸ್ ಚಿಕ್ಕ ಚಿಕ್ಕ ಮಾತುಗಳಿಗೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಮತ್ತು ಮ್ಯಾರೇಜ್ ಲೈಫ್ ಆವ್ರೇಜ್ ಆಗಿರುತ್ತೆ. ನಿಮ್ಮ ಮನಸ್ಸಿನ ಮಾತನ್ನು ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಇರುತ್ತೆ ವೃಷಭ ರಾಶಿಯವರ ಮ್ಯಾರೇಜ್ ಲೈಫ್. ಮೇ ತಿಂಗಳು ಗುರು ನಿಮ್ಮ ರಾಶಿಗೆ ಬರುವುದರಿಂದ ನಿಮ್ಮ ಅದೃಷ್ಟ ಬಹಳ ಚೆನ್ನಾಗಿರುತ್ತೆ. 19 ಮೇ ನಂತರ ನಿಮ್ಮ 9ನೇ ಮನೆಯನ್ನು ದೃಷ್ಟಿ ಮಾಡ್ತಾರೆ ಗುರುಗ್ರಹ. ಆದ್ದರಿಂದ ನಿಮ್ಮ ನಿಂತು ಹೋದ ಹಳೆಯ ಕೆಲಸ ಕಾರ್ಯಗಳು ಕಂಟಿನ್ಯೂ ಆಗುತ್ತೆ. ಮತ್ತು ಯಾರ್ಯಾರು ಶೇರ್ ಮಾರ್ಕೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. 5ರಲ್ಲಿ ಕೇತು ಇದೆ ಆದ್ದರಿಂದ. ಬಟ್ ಲಾಭ ಚೆನ್ನಾಗಿ ತೋರಿಸ್ತಾ ಇದೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಮೇ ತಿಂಗಳಲ್ಲಿ. ವೃಷಭ ರಾಶಿ ಜಾಬ್ ಹೇಗಿರುತ್ತೆ ಅಂತ ನೋಡೋಣ. ಜಾಬಲ್ಲಿ ಪ್ರಮೋಷನ್ ಆಗುವಂಥ ಚಾನ್ಸಸ್ ಇದೆ. ಪ್ರಮೋಷನ್ ಆಗುತ್ತೆ ಮೇ ತಿಂಗಳಲ್ಲಿ. ಮತ್ತು ನಿಮ್ಮ ಕೆಲಸದಲ್ಲಿ ಇನ್ಕ್ರಿಮೆಂಟ್, ನಿಮ್ಮ ಸಂಬಳ ಹೆಚ್ಚಾಗುವಂಥ ಸಾಧ್ಯತೆ ಸಹ ತೋರಿಸ್ತಾ ಇದೆ. ನಿಮ್ಮ ಕೆಲಸದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗ್ತಾರೆ. ಮತ್ತು ಬಿಸ್ನೆಸ್ ಮೇ 20ರವರೆಗೂ ಬಹಳ ಚೆನ್ನಾಗಿದೆ. ಯಾರ್ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ ಮತ್ತು ಡೈಲಿ ರೊಟೀನ್
ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತೀರಲ್ಲ, ಡೈಲಿ ಈ ಶಾಪ್ಸು ರೊಟೇಷನ್, ಅವರಿಗೆ ಹಣದ ರೊಟೇಷನ್ ತುಂಬ ಚೆನ್ನಾಗಿದೆ. ಮೇ 15ರವರೆಗೆ ಅರ್ಧ kg ಕಡಲೆಕಾಳು ಅಥವಾ ಅರಿಶಿನವನ್ನು ಗುರುವಾರ ಸಾಯಿಬಾಬಾ ಅಥವಾ ರಾಘವೇಂದ್ರ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಇವಿಷ್ಟು ವಿಚಾರಗಳು ವೃಷಭ ರಾಶಿ ಮೇ ತಿಂಗಳ ಪ್ರಿಡಿಕ್ಷನ್ಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.